ವಾಟ್ಸ್ ಯುವರ್ ಮಾರ್ನಿಂಗ್ ರೊಟೀನ್ ಯು ಸ್ಪೆಂಡ್ ಯುವರ್ ವೀಕೆಂಡ್ಸ್ ಅಂತ ಕೇಳಿದ್ದೀರಾ. ಯುವರ್ ಸ್ಕಿನ್ ಕೇರ್ ರೊಟೀನ್, ಇಷ್ಟವಾದ ಔಟ್ಫಿಟ್ ಸ್ಟೈಲ್, ವಿಡಿಯೋನ ಎಡಿಟ್ ಮಾಡೋಕ್ಕೆ ಯಾವ ಆ್ಯಪ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದೀಕ್ಷಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ವ್ಲಾಗ್ ಏನು ಅಂತ ಆಲ್ರೆಡಿ ನೀವು ತಮ್ಮೇನಲ್ಲಿ ನೋಡಿರ್ತೀರಾ. Q&A ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಅದರಲ್ಲಿ ಎಲ್ಲನೂ ಸ್ಕ್ರೀನ್ಶಾಟ್ ತೊಗೊಂಡು ಯಾವುದೇ ಹೇಳಬೇಕು ಏನು ಅಂತೆಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಒಂದು ಎಲ್ಲ ಆಲ್ಮೋಸ್ಟ್ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ಕೇಳಿದ್ದಾರೆ. ಸೊ ನೋಡೋಣ, ಒಂದೊಂದೇ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ. ತಂಗಿ ಫೋನಿಗೆಲ್ಲ ಕಳಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಒಂದೊಂದೇ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ. ಇದು ಓಪನ್ ಮಾಡು. ಅರೇ, ಇದೇ ಕಳಿಸ್ಕೊಂಡಿಲ್ಲ. ಈ ಸ್ಕ್ರೀನ್ಶಾಟ್ ತೊಗೊಂಡಿರೋದೇ ಕಳಿಸ್ಕೊಂಡಿಲ್ಲ. ಸೊ ಗೈಸ್, ಇಲ್ಲಿ ಸ್ಕ್ರೀನ್ಶಾಟ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ನಾನು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಕೇಳಿದ್ದಾರೆ. ಸೊ ಒಂದೊಂದಕ್ಕೆ ಆನ್ಸರ್ ಮಾಡ್ತೀನಿ. ಮತ್ತು ಯಾವುದಕ್ಕೆಲ್ಲ ಅಂದ್ರಲ್ಲೆಲ್ಲ ಆಲ್ಮೋಸ್ಟ್ ಲೈಫ್ ಸ್ಟೈಲ್ದೇ ಕೇಳಿರೋದು. ಸೊ ಒಂದೊಂದಕ್ಕೆ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಕ್ವಶನ್ ನನ್ನ PU ಫ್ರೆಂಡ್ ಕೇಳಿರೋದು, ಆಯ್ ಬೇಬ್ ಚೆನ್ನಾಗಿದ್ಯಾ, ನೀನು ಬಿಡಮ್ಮ ನಮ್ಮನ್ನ ಮರ್ತೋಗಿದ್ಯಾ ಅಂತ ಕೇಳಿದ್ದಾಳೆ. ಮರ್ತೋಗಿದ್ದೀನಿ ಅಂತ ಏನಿಲ್ಲ, ಹೀಗೆ ಕಾಲೇಜು ಮನೆ ಇಷ್ಟೇ ಆಗಿರೋದ್ರಿಂದ ಅದರಲ್ಲಿ ರೀಲ್ಸು ವ್ಲಾಗ್ಸು ಮಿನಿ ವ್ಲಾಗ್ಸು ಅದು ಎಡಿಟ್ ಎಲ್ಲ ಇರುತ್ತಲ್ಲ. ಸೊ ಅಷ್ಟೇ, ಏನೂ ನಾನು ಮರ್ತೋಗಿಲ್ಲ, ಮೆಸೇಜ್ ಮಾಡ್ತೀನಿ ನಾನಾಗೇನೆ ಅಷ್ಟೇ. ಆಮೇಲೆ ಇನ್ನೊಬ್ರು ಯಾರೋ ಕೇಳಿದ್ದಾರೆ ರೀಲ್ ಇನ್ ಸ್ಯಾರಿ ಅಂತ. ಆಲ್ಮೋಸ್ಟ್ ನಾನು ರೀಲ್ಸ್ ಎಲ್ಲ ಮಾಡಿದ್ದೀನಿ, ಎಲ್ಲ ಆಲ್ಮೋಸ್ಟ್ ಸ್ಯಾರಿಲೇ ಮಾಡಿರೋದು. ಸೊ ಮಾಡ್ತೀನಿ ಅಷ್ಟೇ. ಆಮೇಲೆ ಯಾರೋ ಕ್ರಶ್ ಆನ್ ಯು ಅಂತ ಕೇಳಿದ್ದಾರೆ. ಸೊ ಥ್ಯಾಂಕ್ ಯು. ಆಮೇಲೆ ನೀವಿರೋದು ಎಲ್ಲಿ? ನಾವಿರೋದು ಬೆಂಗಳೂರಲ್ಲಿ ಅಷ್ಟೇ. ಸಿಂಗಲ್ ಆರ್ ಕಮಿಟೆಡ್ ಅಂತ ಕೇಳಿದ್ದಾರೆ. ಸಿಂಗಲ್ ಗೈಸ್, ಸಿಂಗಲ್ ನಾನು. ಆ್ಯಂಡ್ ನೆಕ್ಸ್ಟ್ ಒಬ್ರು ಕೇಳಿದ್ದಾರೆ ಲಾಂಗ್ ವಿಡಿಯೋ ಮಾಡಿ ಕಂಟೆಂಟ್ ಇರೋ ವಿಡಿಯೋ ಅಂತ ಕೇಳಿದ್ದಾರೆ. ಸೊ ಕಂಟೆಂಟ್ ವಿಡಿಯೋ ಅಂತಂದರೆ ನೀವೇ ಕಮೆಂಟ್ ಹಾಕಿ ಗೈಸ್, ಏನು ಮಾಡಬೇಕು ಏನು ಅಂತ. ಸೊ ನಾನು ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ರೀಕ್ರಿಯೇಟ್ ಆ್ಯನ್ ಐಕಾನಿಕ್ ಮೂವಿ ಸೀನ್ ಅಂತ ಕೇಳಿದ್ದಾರೆ. ಯೋಚನೆ ಮಾಡ್ಬೇಕು ಗೈಸ್, ಯಾವ ಥರ ಮಾಡೋದು ಐಕಾನಿಕ್ ಆಗಿ ಅಂತಂದರೆ. ಗೊತ್ತಿಲ್ಲ ಯಾವ ಥರ ಮಾಡ್ಬೋದು ಐಕಾನಿಕ್ ಆಗಿ ಅಂದರೆ, ಯಾವ ಸೀನ್ ಯಾವುದು ಅಂತ ನೋಡಬೇಕು. ನೋಡೋಣ, ರೀಲಲ್ಲೂ ಮಾಡಾಕ್ತೀನಿ ಮತ್ತು ಅದ್ರದ್ದು BTS ಎಲ್ಲ ನಾನು ಹಾಕ್ತೀನಿ ಗೈಸ್. ಅದೊಂದು ಬ್ಲಾಗ್ ಮಾಡ್ತೀನಿ. ಇದೊಂದು ಕ್ವಶನ್ ಕೇಳಿದ್ದಾರೆ, ಸೊ ಇದನ್ನು ನಾನು ಮಾಡ್ತೀನಿ ಗೈಸ್. ಆಮೇಲೆ ಯಾರೋ ಕೇಳಿದ್ದಾರೆ, ಒಂದು ದಿನ ಹುಡುಗ ಆದರೆ ಮಾಡೋ ಮೊದಲು ಕೆಲಸ ಏನು ಅಂತ ಕೇಳಿದ್ದಾರೆ. ಅದಕ್ಕೇನು ಆನ್ಸರ್ ಮಾಡಲಿ ನಾನು? ಒಂದು ದಿನ ಹುಡುಗ ಆದರೆ ಏನು ಮಾಡ್ತೀನಿ? ಇವಾಗ ನಾರ್ಮಲಾಗಿ ಕುರ್ತಾ ಪ್ಯಾಂಟ್ ಹಾಕೋತೀನಿ, ಅಲ್ಲ ಅದೇ ಟಾಪ್ಸು ಪ್ಯಾಂಟ್ ಹಾಕೋತೀನಿ. ಹುಡುಗ ಆದರೆ ಪ್ಯಾಂಟ್ ಶರ್ಟ್ ಹಾಕೋತೀನಿ ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಆಮೇಲೆ ಇನ್ನೇನು ಕೇಳಿದ್ದಾರೆ, ಈಗ ನೆಕ್ಸ್ಟಿಗೆ ಹೋಗೋಣ. ವಾಟ್ಸ್ ಯುವರ್ ಮಾರ್ನಿಂಗ್ ರೊಟೀನ್? ಸೊ ನೀವು ಆಲ್ಮೋಸ್ಟ್ ನಂದು ಹಳೆ ವೀಡಿಯೋಸ್ ಎಲ್ಲ ನೋಡಿರ್ತೀರಾ. ಬೆಳಗ್ಗೆ ಎದ್ದೇಳೋದು, ವಾಕಿಂಗ್ ಹೋಗೋದು, ಎಕ್ಸಸೈಸ್ ಎಲ್ಲ ಮಾಡೋದು ಎಲ್ಲ ಇರುತ್ತೆ. ಬಟ್ ಈಗ ಸ್ವಲ್ಪ ಮತ್ತೆ ಸ್ಟಾರ್ಟ್ ಮಾಡಿದ್ದೆ, ಮತ್ತೆ ಸ್ಟಾಪ್ ಮಾಡಿದೆ. ಬಟ್ ಒಂದು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಬೇಕು ಗೈಸ್. ಮಾಡೋಣ, ನೋಡೋಣ. ಮಲ್ಗೋದೇ ಆಗಿಬಿಡೈತೆ ಅಷ್ಟೇ. ಅಂದರೆ ಮಾರ್ನಿಂಗ್ ರೊಟೀನ್ ಅಂತ ಬಂದರೆ ಬೆಳಗ್ಗೆ ಎದ್ದೊಳ್ತೀವಿ, ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ಎಕ್ಸಸೈಸ್ ಮಾಡಿದ್ರೆ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಆಮೇಲೆ ನೀರು ಕುಡಿಯೋದಿರ್ಬೋದು, ಆಮೇಲೆ ಕೆಲಸ ಮಾಡೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಆಮೇಲೆ ಕಾಲೇಜ್ ಅಷ್ಟೇ, ಇನ್ನೇನೂ ಇಲ್ಲ. ಸೊ ನೋಡ್ಬೇಕು ಇನ್ಮೇಲಿಂದ ಮಾಡೋದನ್ನೆಲ್ಲ. ಆಮೇಲೆ ಒಂದಿನ ವ್ಲಾಗ್ ಮಾಡ್ತೀನಿ, ಬೆಳಗಿಂದ ನೈಟ್ವರೆಗೂ ಏನಿರುತ್ತೆ ರೊಟೀನ್, ಡೈಲಿ ರೊಟೀನ್ ಇರುತ್ತೆ ಅನ್ನೋದನ್ನು ಮಾಡ್ತೀನಿ ಗೈಸ್ ಅಷ್ಟೇ. ಆಮೇಲೆ ಹೌ ಡು ಯು ಸ್ಪೆಂಡ್ ಯುವರ್ ವೀಕೆಂಡ್ಸ್ ಅಂತ ಕೇಳಿದ್ದೀರಾ. ಕಾಲೇಜು ಇರೋ ಟೈಮಲ್ಲಿ ಅಂತಂದರೆ 1 ವೀಕ್ ಫುಲ್ ಕಾಲೇಜ್ ಇರುತ್ತೆ. ಆಮೇಲೆ ಸಂಡೇ ಒಂದಿನ ಸಿಗುತ್ತೆ, ಏನೂ ಮಾಡಲ್ಲ ಗೈಸ್. ರೀಲ್ಸ್ ಮಾಡ್ತೀನಿ, ಮನ್ಸಿದ್ರೆ ರೀಲ್ಸ್ ಮಾಡ್ತೀನಿ, ಇಲ್ಲ ಅಂತಂದರೆ ವ್ಲಾಗ್ಸ್ ಮಾಡ್ತೀನಿ. ಈಚೆ ಎಲ್ಲೂ ಹೋಗಂಗಿದ್ರೆ ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ, ಮಲ್ಕೊತೀನಿ ಅಷ್ಟೇ, ಇನ್ನೇನೂ ಇಲ್ಲ ಗೈಸ್. ಮತ್ತು ವಾಟ್ಸ್ ಯುವರ್ ಸ್ಕಿನ್ ಕೇರ್ ರೊಟೀನ್? ಸ್ಕಿನ್ ಕೇರ್ ರೊಟೀನ್ ಅಂತ ಏನಿಲ್ಲ ಗೈಸ್. ಆ್ಯಕ್ಚುಲಿ ನನಗೆ ಮುಂಚೆ ತುಂಬ ಪಿಂಪಲ್ಸ್ ಇತ್ತು. ತುಂಬ ಕಡೆ ಎಲ್ಲ ತೋರಿಸಿದ್ದೀವಿ, ಎಲ್ಲ ಇದು ಮಾಡಿದ್ದೀವಿ.
ಆಮೇಲೆ ಡಾಕ್ಟರ್ ಹೇಳಿದರು 18 ಆದಮೇಲೆಲ್ಲ ಹೋಗ್ಬಿಡುತ್ತೆ ಅಂತ. ಸೊ ಮೇ ಬಿ ಹೋಗಿರ್ಬೋದೇನೋ, ಅಷ್ಟೇ ಗೊತ್ತಿಲ್ಲ. ಸ್ವಲ್ಪ ನಾರ್ಮಲ್ ಚಿಕ್ಕದಾಗಿದೆ, ಬಟ್ ಮುಂಚೆ ಎಲ್ಲ ದೊಡ್ಡದಾಗಿ ಇಲ್ಲಿ ಬಂದ್ಬಿಡ್ತಿತ್ತು. ಅಂದರೆ ನನಗೆ ಡ್ಯಾಂಡ್ರಫ್ ಎಲ್ಲ ಇದೆ, ಓಕೆನಾ, ಅದರಿಂದನೇ ಮಾತ್ರ ಇಲ್ಲಿ ಬರೋದು. ಅಂದರೆ ಇಲ್ಲೆಲ್ಲ ಏನು ಬರಲ್ಲ, ಕೆನ್ನೆ ಮೇಲೆಲ್ಲ ಏನೂ ಬರಲ್ಲ, ಬಂದರೆ ಹಣೆ ಮೇಲೆ ಮಾತ್ರ ಬರುತ್ತಷ್ಟೇ. ಬಟ್ ಈಗೆಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ನನಗೆ ಫಸ್ಟು ಏನಾದರೂ ಮುಂಚೆದೇನಾದ್ರು ಫೋಟೋ ಯಾವ ಥರ ನನಗೆ ಪಿಂಪಲ್ಸ್ ಇತ್ತು ಅಂತ ಏನಾದ್ರು ಇದ್ದರೆ ನಾನು ಸೈಡಲ್ಲೇ ಹಾಕ್ತೀನಿ, ಓಕೆನಾ. ಮತ್ತು ಇನ್ನೊಂದಿನ ಹೇಳೋಣ ಅಂತ ಬಂದೆ. ಮತ್ತು ನಾನು ಕಡಲೆ ಹಿಟ್ಟು ಮೊಸರು ಜೊತೆ ಹಚ್ತೀನಿ ಅವಾಗವಾಗ, ಮತ್ತು ಐಸಲ್ಲಿ ಫೇಸ್ನ ಡಿಪ್ ಮಾಡ್ತೀನಿ. ಬಟ್ ಈಗ ವೆದರು ಚಳಿ ಇರೋದ್ರಿಂದ ನಾನು ಇವಾಗೆಲ್ಲ ಅಷ್ಟೆಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ತುಂಬ ಮುಂಚೆಯಿಂದ ನನಗೆ ತುಂಬ ಪಿಂಪಲ್ಸ್ ಇತ್ತು ಗೈಸ್. ಅಷ್ಟೇ. ಸ್ಕಿನ್ ಕೇರ್ ರೊಟೀನ್ ಅಂದರೆ ತುಂಬ ಎಲ್ಲ ಟ್ರೈ ಮಾಡಿದ್ದೀನಿ, ಪ್ಲಿಕ್ಸ್ದಿರ್ಬೋದು, ಮತ್ತು ಇನ್ನೂ ನಮ್ಮಮ್ಮ ಬೇರೆ ಕಡೆ ಎಲ್ಲ ತೋರಿಸಿದ್ದಾರೆ. ಆದರೆ ನಾನೆಲ್ಲ ಗೈಸ್ ಏನೂ ಕರೆಕ್ಟಾಗಿ ನಾನು ಫಾಲೋನೇ ಮಾಡಲ್ಲ, ಅದಕ್ಕೋಸ್ಕರ ಏನೂ ವರ್ಕ್ ಆಗಿರಲೂ ಇಲ್ಲ. ಬಟ್ ನಾನು ಕರೆಕ್ಟಾಗಿ ಫಾಲೋ ಮಾಡಿರಲಿಲ್ಲ ಅಷ್ಟೇ. ನನ್ನ ತಂಗಿಗೂ ಇತ್ತು ಮುಂಚೆ, ಅವಳೆಲ್ಲನೂ ಕರೆಕ್ಟಾಗಿ ಫಾಲೋ ಮಾಡ್ತಾಳೆ, ಅದಕ್ಕೋಸ್ಕರ ಅವಳಿಗೆಲ್ಲ ಕ್ಲಿಯರ್. ಬಟ್ ನನಗೆ ಮಾತ್ರ ಹಣೆ ಮೇಲೆ ಇರ್ತಿತ್ತು, ಬಟ್ ಈಗೆಲ್ಲ ಅಷ್ಟಿಲ್ಲ. ಮಾರ್ಕ್ಸು ಇತ್ತು, ಅದೆಲ್ಲ ಈಗ ಹೋಗ್ಬಿಟ್ಟಿದೆ ಅಷ್ಟೇ. ಇನ್ಮೇಲೆ ಏನಾದರೂ ಸ್ಕಿನ್ ಕೇರ್ ಹಂಗೆ ಹಿಂಗೆ ಅಂತಂದರೆ ನೋಡೋಣ, ಹೇಳ್ತೀನಿ. ಸೊ ಗೈಸ್, ನೆಕ್ಸ್ಟು ವಾಟ್ಸ್ ಯುವರ್ ಫೇವ್ರೆಟ್ ಹಾಬಿ ಅಂತ ಕೇಳಿದ್ದಾರೆ. ಹಾಬಿ ಬಂದು ನಾರ್ಮಲಾಗಿ ಸಾಂಗ್ ಕೇಳ್ತೀನಿ, ಅದೇ ವ್ಲಾಗ್ಸ್, ರೀಲ್ಸ್, ಮತ್ತು ಇನ್ನೊಂದು ಅಂತಂದರೆ ಜರ್ನಲ್ ಬರಿತೀನಿ ಗೈಸ್. ಅಂದರೆ 1 ಮಂತಿಂದ ನಾನು ಸ್ಟಾರ್ಟ್ ಮಾಡಿರೋದು ಜರ್ನಲ್ ಬರೆಯೋಕ್ಕೆ, ಅದೊಂದು ಬರಿತೀನಿ. ಅದನ್ನು ಬಿಟ್ಟರೆ ಸಾಂಗ್ ಹೇಳ್ತೀನಿ. ಆಮೇಲೆ ಅದೇ ನಾರ್ಮಲಾಗಿ ಯೂಟ್ಯೂಬಲ್ಲಿ ಕರೋಕೆ ಅಂತ ಹಾಕಿದ್ರೆ ಬರುತ್ತಲ್ವ, ಮ್ಯೂಸಿಕ್ ಜೊತೆಗೆ ಸಾಂಗ್ ಹೇಳ್ತಾ ಇರ್ತೀನಿ ಅವಾಗವಾಗ ಕುತ್ಕೊಂಡು, ಅಷ್ಟೇ. ಆಮೇಲೆ ನನಗೆ ಇಷ್ಟವಾದ ಔಟ್ಫಿಟ್ ಸ್ಟೈಲ್ ಕೇಳಿದ್ದಾರೆ. ನಂಗೆ ನಾರ್ಮಲಾಗಿ ಈ ಥರ ಪ್ಯಾಂಟ್ ಶರ್ಟು ಜೀನ್ಸ್ ಅದೆಲ್ಲ ಏನೋ ಹಾಕ್ಕೊಳಕ್ಕೆ ಇಷ್ಟ ಆಗೋಲ್ಲ. ಏನು ನಾರ್ಮಲಾಗಿ ಚೂಡಿದಾರ್ ಇರ್ಬೋದು, ಆಮೇಲೆ ಇನ್ನೊಂದಂತಾರೆ ಲಂಗ ಬರುತ್ತಲ್ಲ ಗೈಸ್, ಸ್ಕರ್ಟು, ಟಾಪು, ವೇಲು, ಈ ಥರ ನನಗಿಷ್ಟ ಹಾಕ್ಕೊಳಕ್ಕೆ. ಸೊ ಗೈಸ್, ನೆಕ್ಸ್ಟ್ ಕ್ವಶನ್, ನೀವು ಯಾಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳಿದ್ದಾರೆ. ಯಾಕೆ ನನಗೆ ಮುಂಚೆಯಿಂದ ಗೈಸ್, ಯಾವಾಗ ನಾನು ಎಲ್ಲರದ್ದು ನಾರ್ಮಲಾಗಿ ವ್ಲಾಗ್ಸ್ ಎಲ್ಲ ನೋಡ್ತಿದ್ದಲ್ಲ, ಅವಾಗ ನನಗೂ ಅನಿಸಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದರೆ. ತುಂಬ ವರ್ಷದಿಂದ ಅಲ್ವಾ, ನಮಗೂ ಅನಿಸ್ತು. ಬಟ್ ನಮಗೆ ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಹೆಂಗೆ ಅಪ್ಲೋಡ್ ಮಾಡೋದಲ್ಲ ನಮಗೇನೂ ಗೊತ್ತಿಲ್ಲ ಗೈಸ್. ಸೊ ನನಗೂ ತುಂಬ ವರ್ಷದಿಂದ ಆಸೆ ಇತ್ತು ಮಾಡಬೇಕು ಅಂತ ಅಂದ್ಬಿಟ್ಟು, ಸ್ಟಾರ್ಟ್ ಮಾಡಬೇಕಂತ. ಬಟ್ ಏನೋ ಗೈಸ್, ಅದೇನೋ ನಮ್ಗೆ ಗೊತ್ತಿದ್ದಿಲ್ಲ ಹೇಗೆ ಮಾಡಬೇಕೇನು ಅಂತ. ಆವಾಗಿಂದನೂ ನನಗಿಷ್ಟ ವ್ಲಾಗನ್ನು ಎಲ್ಲ ಮಾಡೋಕ್ಕೆ, ಅದಕ್ಕೆ ಈಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ವಾಟ್ಸ್ ಯುವರ್ ಡೈಲಿ ರೊಟೀನ್, ಸೇಮ್ ಅದೇ ಗೈಸ್, ನಾನು ಏನು ಮಿನಿ ವ್ಲಾಗಲ್ಲಿ ತೋರಿಸ್ತೀನೋ ಅಷ್ಟೇ, ಇನ್ನೇನು ಇಲ್ಲ. ಮತ್ತು ವ್ಲಾಗ್ ಮಾಡೋಕ್ಕೆ ಯಾವ ಫೋನ್ ಯೂಸ್ ಮಾಡ್ತೀರಾ ಅಂತ, ಯಾವುದೇ ಥರ ಐಫೋನ್ ಅದು ಇಂಥ ಏನೂ ಇಲ್ಲ ಗೈಸ್. ನಾರ್ಮಲಾಗಿ ನನ್ನ ಫೋನ್ ಏನಿದೆ, ನನ್ನ ಫೋನ್ ಬಂದುಬಿಟ್ಟು ರೆಡ್ಮಿ 14 5G ಏನೋ ಇದೆ ಗೈಸ್, ಅಷ್ಟೇ. ನನ್ನ ಫೋನೇ ನಾನು ಯೂಸ್ ಮಾಡ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ಸೊ ನೆಕ್ಸ್ಟ್ ಕೇಳಿರೋದೇನೆಂದರೆ, ನೀವು ವಿಡಿಯೋನ ಎಡಿಟ್ ಮಾಡೋಕ್ಕೆ ಯಾವ ಆ್ಯಪ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ನಾನು ಜಾಸ್ತಿ ಅಂತಂದರೆ ನಾರ್ಮಲಾಗಿ ಈ ಥರ ಲಾಂಗ್ ಫಾರ್ಮೆಟ್ ವೀಡಿಯೋಗೂ ಮತ್ತು ನಾರ್ಮಲ್ ಮಿನಿ ವ್ಲಾಗ್ಸ್ಗೂ ಇನ್ಶೂಟ್ ಯೂಸ್ ಮಾಡ್ತೀನಿ. ಅದನ್ನು ಬಿಟ್ಟರೆ ಬೇರೆ ಇದೆ, VN ಇದೆ, ಕಿಂಗ್ ಮೇಕರಾ ಅದಿದೆ, ಮತ್ತು ಕ್ಯಾಪ್ ಕಟ್ ಇದೆ, ಎಲ್ಲ ಇದೆ. ಬಟ್ ಅದು ಯಾವುದೂ ನಂಗೆ ಕಂಫರ್ಟಬಲೇ ಅನಿಸಲ್ಲ. ನನಗೇನಿದ್ರೂ ಇನ್ಶೂಟ್ ಅಷ್ಟೇ ಗೈಸ್, ನನಗೆ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಅದೊಂದೇ ನಾನು ಯೂಸ್ ಮಾಡೋದು. ಮತ್ತು ನಿಮ್ಮ ವಯಸ್ಸು ಎಷ್ಟು? ಸೊ ಗೈಸ್, ನನ್ನ ಏಜ್ ಬಂದುಬಿಟ್ಟು 19. ಆ್ಯಂಡ್ ನೀವು ಹೇಗೆ ಮೋಟಿವೇಟ್ ಆಗ್ತೀರಾ ಅಂತ ಕೇಳಿದ್ದೀರಾ. ಮೋಟಿವೇಟ್ ನನಗೆ ಯಾರೂ ಮಾಡಲ್ಲ, ನನಗೆ ನಾನೇ ಮಾಡ್ಕೋತೀನಿ ಗೈಸ್. ನಾನೇ ಕ್ವಶನ್ ಮಾಡ್ಕೋತೀನಿ, ನನಗೆ ನಾನೇ ಮೋಟಿವೇಟ್ ಮಾಡ್ಕೋತೀನಿ ಅಷ್ಟೇ. ಇನ್ಯಾರೂ ನನಗೆ ಮೋಟಿವೇಟ್ ಮಾಡಲ್ಲ. ಮಾಡಿದ್ರೆ ನಮ್ಮಮ್ಮ, ನಮ್ಮ ಮನೇಲಿ ಇರೋರು ಮಾಡ್ತಾರೆ ಅಷ್ಟೇ. ಮತ್ತು ನೀವು ಸ್ಟಡಿ ಜೊತೆಗೆ ಯೂಟ್ಯೂಬ್ನ ಹೇಗೆ ಮ್ಯಾನೇಜ್ ಮಾಡ್ತೀರಂತ ಕೇಳಿದ್ದಾರೆ. ಈಗ ನಾನು ವ್ಲಾಗ್ಸ್ ಏನು ಡೈಲಿ ಮಾಡಲ್ಲ, ಅವಾಗವಾಗ ಮಾಡ್ತೀನಲ್ವಾ. ಸೊ ಓದೋದ್ರ ಜೊತೆಗೆ, ಅಂದರೆ ನಾನು ಏನು 24 ಗಂಟೆ ಏನು ಓದಲ್ಲ. ಎಕ್ಸಾಮ್ ಟೈಮ್ ಅಂದರೆ ಮಾತ್ರ ಗೈಸ್ ನಾನು ಓದೋದು. ಇನ್ನು ಬಿಕ್ಕಿ ಟೈಮಲ್ಲಿ ನಾನು ಓದಲ್ಲ. ವ್ಲಾಗ್ ಮಾಡಬೇಕಂತ ವ್ಲಾಗ್ ಮಾಡ್ತೀನಿ, ಓದೋ ಟೈಮಲ್ಲಿ ಓದ್ತೀನಿ. ಅಂದರೂ ನಾನು ಓದೋ ಟೈಮಲ್ಲೂ ನಾನು ಮಿನಿ ವ್ಲಾಗ್ಸ್ ಮಾಡ್ತೀನಿ ಗೈಸ್, ಅಷ್ಟೇ. ಅದರಲ್ಲೇನು ಕಷ್ಟ ಅಂತ ಏನಿಲ್ಲ, ಬಟ್ ಆಗುತ್ತೆ, ಕಷ್ಟ ಆಗುತ್ತೆ ಅಷ್ಟೇ. ಆಮೇಲೆ ವಾಟ್ಸ್ ಯುವರ್ ಫೇವ್ರೆಟ್ ಪ್ಲೇಸ್ ಟು ವಿಸಿಟ್ ಅಂತ ಕೇಳಿದ್ದೀರಾ. ಇದೇ ಮೇನ್ ಅಂತ ಏನಿಲ್ಲ ಗೈಸ್.
ಅಂದರೆ ದೇವಸ್ಥಾನಗಳಿಗೆಲ್ಲ ತಿರುಪತಿ, ಧರ್ಮಸ್ಥಳ, ಆಮೇಲೆ ಇನ್ನು ಯಾವುದೇ ಇದ್ದಿದ್ದು ನಾರ್ಮಲ್ ಆಗೋಕೆ ಇಷ್ಟ, ಎಲ್ಲ ಪ್ಲೇಸ್ಗೂ ಇಷ್ಟ ಅಷ್ಟೇ, ಇದೆ ಅಂತ ಏನೂ ಇಲ್ಲ. ಆಮೇಲೆ ವಾಟ್ಸ್ ಯುವರ್ ಫೇವ್ರೆಟ್ ಫುಡ್? ನಾನ್ ವೆಜ್ಜಲ್ಲಿ ಬಂದು ಬಿರಿಯಾನಿ, ಕಬಾಬ್, ಫಿಶ್ ಫ್ರೈ ಅಷ್ಟೇ. ಇನ್ನು ವೆಜ್ಜಲ್ಲಿ ಬಂದು ಏನು ತಿಂತೀನಿ ನಾನು, ಏನಾದರೂ ಓಕೆ, ಬಟ್ ಈ ಚಿತ್ರಾನ್ನ, ಅವಲಕ್ಕಿ, ಪುಳಿಯೋಗರೆ ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಗೈಸ್. ಆಮೇಲೆ ಇನ್ನೊಂದು ಕೇಳಿದ್ದಾರೆ, ನಿಮ್ಮ ಮನೇಲಿ ಎಷ್ಟು ಜನ ಇರೋದು? ನಮ್ಮ ಮನೇಲಿ ಬಂದು 3 ಜನ. ನಾನು ನಾರ್ಮಲಾಗಿ ತೋರಿಸ್ತೀನಲ್ವ ಮಿನಿ ವ್ಲಾಗ್ಸಲ್ಲೆಲ್ಲ 3 ಜನ ಗೈಸ್. ನಾನು, ನನ್ನ ತಂಗಿ, ನಮ್ಮಮ್ಮ 3 ಜನ. ಆಮೇಲೆ ನೀವೇನು ಸ್ಟಡಿ ಮಾಡ್ತಿರೋದು? ನಾನು ಬಂದು ಈಗ ಸ್ಟಡಿ ಮಾಡ್ತಿರೋದು BBA ಸೆಕೆಂಡ್ ಇಯರ್ 3rd ಸೆಮ್. ಆ್ಯಂಡ್ ನನ್ನ ತಂಗಿ ಈಗ ಫಸ್ಟ್ ಇಯರ್ 1st ಸೆಮ್. ಆಮೇಲೆ ನಿಮಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಹ್ಞೂ ಗೈಸ್ ಬರುತ್ತೆ, ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಲ್ವಾ, ಸೊ ಚೆಕ್ ಮಾಡ್ತೀನಿ, ಅಡುಗೆ ಮಾಡೋಕ್ಕೆ ಬರುತ್ತೆ. ಮತ್ತು ನಿಮ್ಮ ಮನೆ ರೆಂಟ್ ಎಷ್ಟು? ನಮ್ಮ ಮನೆ ರೆಂಟ್ ಬಂದು ಫಸ್ಟ್ 12 ಇತ್ತು, ಫಸ್ಟು 11 ಇದ್ದಿದ್ದು, 11 ಫಸ್ಟು 11 ಇದ್ದಿದ್ದು, ಈಗ ಜಾಸ್ತಿ ಮಾಡೋರು. ಈಗ ಒಂದು 2ನೋ 3ನೋ ಏನೋ 3000 4000 ಏನೋ ಜಾಸ್ತಿ ಮಾಡಿದ್ದಾರೆ ಗೈಸ್ ಅಷ್ಟೇ. ಮತ್ತು ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ನೆಕ್ಸ್ಟ್ ಇನ್ನು 3 ಕ್ವಶನ್ ಏನೋ ಇದೆ. ನಿಮ್ಮ ಫ್ಯಾಮಿಲಿ ಪಿಕ್ ಅಂದರೆ ಫೇವ್ರೆಟ್ ಫ್ಯಾಮಿಲಿ ಪಿಕ್ ಅಂತ ಕೇಳಿದ್ದಾರೆ. 3 ಜನದಂದರೆ ಹಾಕ್ತೀನಿ ನೋಡಿ, ನಾನು ನೋಡ್ತೀನಿ ಗೈಸ್, ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಆ್ಯಂಡ್ ಟ್ರಸ್ಟ್ ಗಾಡ್ ಅಂದರೆ ನಾನು ನಂಬುವಂಥ ದೇವರು ಬಂದ್ಬಿಟ್ಟು ನಾರ್ಮಲಾಗಿ ಶಿವ, ಆಂಜನೇಯ, ಕೃಷ್ಣ, ರಾಧಾಕೃಷ್ಣ. ಪರ್ಟಿಕ್ಯುಲರ್ ಆಗಿ ಅಂತಂದರೆ ಅಂದರೆ ಈಗೀಗ ತುಂಬ ದೇವರು ತುಂಬ ಇಷ್ಟ ಆಗ್ತಾ ಹೋಗ್ತಿದ್ದಾರೆ. ಬಟ್ ಅವಾಗ ಪರ್ಟಿಕ್ಯುಲರ್ ಅಂತಂದರೆ ಶಿವನೇ ಗೈಸ್. ಆಮೇಲೆ ನಿಮ್ಮ ಬರ್ಡೇಗೆ ಗಿಫ್ಟು ಫಸ್ಟ್ ಗಿಫ್ಟ್ ಯಾವ್ದು ಬಂತು ಅಂತ ಕೇಳಿದ್ದೀರಾ. ಅದನ್ನು ಹಾಕ್ತೀನಿ ಗೈಸ್, ನಂದು ಫೋಟೋ ಫ್ರೇಮ್ ಅದು ಒಂದು, ಅದು ತುಂಬ ಇಷ್ಟ ಗೈಸ್ ನನಗೆ. ಆಮೇಲೆ ಇನ್ನೇನು ಕೇಳಿಲ್ಲ ಅನಿಸುತ್ತೆ. ಸೊ ಅಷ್ಟೇ ಗೈಸ್, ಇನ್ನೇನು ಇಲ್ಲ, ಅಷ್ಟೇ ಕ್ವಶನ್ ಕೇಳಿರೋದು. ಆ್ಯಂಡ್ ನಿಮಗೇನಾದರೂ ಇನ್ನೂ ಏನಾದರೂ ಕೇಳಬೇಕು ಅಂತ ಇದ್ದರೆ ನನಗೆ ಇನ್ಸ್ಟಾಗ್ರಾಮ್ ಅವ್ರ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಗೈಸ್. ಸೊ ನಿಮಗೆ ಇನ್ನೇನೋ ಕೇಳಬೇಕಂತಿದ್ರೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ನೆಕ್ಸ್ಟ್ ವ್ಲಾಗ್ ಮಾಡಿ ಹಾಕ್ತೀನಿ.